ದರ್ಶನ್ ಅಂಡ್ ಗ್ಯಾಂಗ್ ಸದಸ್ಯರಿಂದ ಭೀಕರವಾಗಿ ಹತ್ಯೆಗೀಡಾದ ರೇಣುಕಾ ಸ್ವಾಮಿ ಮಗನ ನಾಮಕರಣ ಶಾಸ್ತ್ರ ಸದ್ಯ ನೆರವೇರಿದೆ. 5 ತಿಂಗಳ ಬಳಿಕ ಮೊದಲ ಬಾರಿ ರೇಣುಕಾ ಸ್ವಾಮಿಯ ಮಗ ತನ್ನ ತಾತನ ಮನೆಗೆ ಆಗಮಿಸಿದ್ದು ರೇಣುಕಾ ಸ್ವಾಮಿ ಕುಟುಂಬಸ್ಥರು ಆರತಿ ಎತ್ತಿ ಸ್ವಾಗತ ಮಾಡಿದ್ದಾರೆ. ನಾಮಕರಣ ಶಾಸ್ತ್ರ ಮುಗಿದ ಬಳಿಕ ರೇಣುಕಾ ಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರು ಪ್ರತಿಕ್ರಿಯಿಸಿದ್ದು, ಇಂದು ನಮ್ಮ ಸಂಪ್ರದಾಯದಂತೆ ನಾಮಕರಣ ಶಾಸ್ತ್ರ ಮಾಡಿದ್ದೇವೆ. ಗುರುಗಳ ಮಾತಿನಂತೆ ಸಂಕ್ಷಿಪ್ತವಾಗಿ ಮಗುವಿಗೆ ಶಶಿಧರ ಸ್ವಾಮಿ ಎಂದು ಹೆಸರಿಟ್ಟಿದ್ದೇವೆ ಎಂದಿದ್ದಾರೆ. ರೇಣುಕಾ ಸ್ವಾಮಿ ಮಗುವನ್ನ ನೋಡಿದಾಗ ಸಂತೋಷವಾಗಿದೆ, ಆದರೆ ಹಳೆಯ ನೋವು ಮರೆಯಲು ಆಗಲ್ಲ. ನನ್ನ ಮಗಳು ರೇಣುಕಾ ಸ್ವಾಮಿ ಮಗುವಿಗೆ ಅತ್ತೆಯಾಗಬೇಕು. ಶಾಸ್ತ್ರದ ಪ್ರಕಾರ ಸೋದರತ್ತೆಯಿಂದ ಮಗುವಿಗೆ ನಾಮಕರಣ ಮಾಡಿದ್ದೇವೆ ಎಂದರು. ಸೊಸೆ ಮೊಮ್ಮಗ ನಮ್ಮ ಮನೆಗೆ ಬಂದಿದ್ದು ಸಂತೋಷವಿದೆ. ನಮ್ಮ ಸಮಾಜದ ಶಾಸ್ತ್ರದಂತೆ ಕಣಕುಪ್ಪೆ ಹಾಗೂ ರಂಭಾಪುರಿ ಶ್ರೀಗಳ ಮಾತಿನಂತೆ ಶಶಿಧರ ಸ್ವಾಮಿ ಎಂದು ನಾಮಕರಣ ಮಾಡಿದ್ದೇವೆ. ಇಷ್ಟು ದಿನ ಮಾಧ್ಯಮ, ಕಾನೂನು, ಪೊಲೀಸರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆ ಆಗಬೇಕು. ಸರ್ಕಾರ ನಮ್ಮ ಬಗ್ಗೆ ಸಹಾನುಭೂತಿ ತೋರಿಸಬೇಕು. ನನ್ನ ಸೊಸೆಗೆ ಸರ್ಕಾರಿ ನೌಕರಿ ನೀಡಬೇಕು ಎಂದು ರೇಣುಕಾ ಸ್ವಾಮಿ ತಂದೆ ಆಗ್ರಹಿಸಿದ್ದಾರೆ. ನಾಮಕರಣ ಶಾಸ್ತ್ರ ಮುಗಿದ ಬಳಿಕ ರೇಣುಕಾ ಸ್ವಾಮಿ ತಾಯಿ ರತ್ನ ಪ್ರಭಾ ಅವರು ಕೂಡ ಮಾತನಾಡಿದ್ದು, ಮಗನನ್ನ ನೆನೆದು ಭಾವುಕರಾದರು. ನನ್ನ ಮಗ ಇದ್ದಿದ್ರೆ ಇನ್ನು ಜೋರಾಗಿ ನಾಮಕರಣ ಮಾಡುತ್ತಿದ್ದೆವು. ಮೊಮ್ಮಗನ ರೂಪದಲ್ಲಿ ನಮ್ಮ ಮನೆಗೆ ರೇಣುಕಾ ಸ್ವಾಮಿಯೇ ಬಂದಿದ್ದಾನೆ. ನಮ್ಮ ಮನೆಯಲ್ಲಿ ಅದೇ ಸಂತೋಷ ಈಗ ಎಂದು ಕಣ್ಣೀರು ಹಾಕಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.